ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು SRS ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಇವತ್ತು ಸ್ವೀಟ್ ರೆಸಿಪಿನ ನನಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ಪರಂಗಿಕಾಯಿ ಕಡುಬು. ಸಿಂಪಲ್ ಮತ್ತು ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನನಗೆ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮಕ್ಕಳಿಗೆ ಹೋಗಬೇಡಿ. ಹಾಗೆ ವಿಡಿಯೋ ಫುಲ್ ನೋಡಿ ಒಂದು ಲೈಕ್ ಮಾಡೋದು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಆಗಿದ್ದರೆ ಪರಂಗಿಕಾಯಿ ಕಡುಬು ತುಂಬಾ ಈಸಿ ರೆಸಿಪಿ, ಟೇಸ್ಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ರೆಸಿಪಿನ ನೋಡಿ ಟ್ರೈ ಮಾಡ್ತೀರ ತಾನೇ? ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಆವಾಗ ಇದನ್ನು ತುಂಬ ಜಾಸ್ತಿ ಮಾಡ್ತಾಯಿದ್ರು ಹಳ್ಳಿಗಳೆಲ್ಲ, ಇವಾಗ ಕಮ್ಮಿ ಆಗಿಬಿಟ್ಟಿದೆ, ಯಾರೂ ಅಷ್ಟೊಂದು ಮಾಡ್ತಾಯಿಲ್ಲ ಈ ರೆಸಿಪಿನ. ನೋಡಿ, ನನಗೆ ಒಂದು ಪರಂಗಿಕಾಯಿ ತೊಗೊಂಡಿದ್ದೀನಿ, ಅದನ್ನು ಈ ಥರ ಚಿಕ್ಕದಾಗಿ ಪೀಸ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಪರಂಗಿಕಾಯಿ ತುರ್ಕೊಂಡು, ನೆಕ್ಸ್ಟ್ ತುರ್ದಿರುವ ಪರಂಗಿಕಾಯಿ ಇರುತ್ತಲ್ಲ, ಅದರಲ್ಲಿ ನೀರು ಇರುತ್ತೆ ಅಂತ ನೀರನ್ನೆಲ್ಲ ಸೋದಿಟ್ಕೊಳ್ತೀನಿ. ಈ ಥರ ಕೈಗೆ ನೀರೆಲ್ಲ ತೆಗಿಬೇಕದನ್ನ. ಇದೆಲ್ಲ ನೀರು ತೆಗೆದಾದ್ಮೇಲೆ ಈ ಕಡೆ ಒಂದು ಲೋಟ ಅಕ್ಕಿನ ಈ ಥರ ಬಿಸಿ ಮಾಡ್ತಾಯಿದ್ದೀನಿ ಸ್ವಲ್ಪ. ಈ ಅಕ್ಕಿ ಯಾವ ಲೋಟದಲ್ಲಿ ತೊಗೊಂಡಿರ್ತೀವೋ ಅದೇ ಲೋಟದಲ್ಲಿ ನಾನಿಲ್ಲಿ ಗೋಧಿ ರವೆ ಅಥವಾ ಉಪ್ಪಿಟ್ಟು ರವೆ ಅಂತೀವಲ್ಲ, ಅದನ್ನು ಸಹ ಅಕ್ಕಿ ಯಾವ ಲೋಟದಲ್ಲಿ ತೊಗೊಂಡಿರ್ತೀವೋ ಅದೇ ಲೋಟದಲ್ಲಿ ಒಂದು ಲೋಟ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದೆಲ್ಲ ಹುರಿದಾದ್ಮೇಲೆ ಈ ಥರ ಇದಕ್ಕೆ ಬೆಲ್ಲ ಆ್ಯಡ್ ಮಾಡಿದ್ದೀನಿ, ಪರಂಗಿಕಾಯಿ ಇಟ್ಕೊಂಡಿದ್ದೀವಲ್ವ ಅದಕ್ಕೆ. ನೆಕ್ಸ್ಟ್ ಇಲ್ಲಿ ನಾನು ಈ ಪರಂಗಿಕಾಯಿನ ಬೇಯಿಸ್ತಾ ಇದ್ದೀನಿ. ಇದು ಅರಿಶಿಣದ ಎಲೆ ಅದರಲ್ಲಿ ಇಟ್ಟು, ನೆಕ್ಸ್ಟ್ ಇಡ್ಲಿ ಸ್ಟ್ಯಾಂಡ್ ಬರುತ್ತಲ್ಲ ಪ್ಲೇಟು, ಅದರಲ್ಲಿ ಈ ಥರ ಪರಂಗಿಕಾಯಿನ ಕವರ್ ಮಾಡಿ ಇಡ್ತೀವಲ್ವ ಅರಿಶಿಣದ ಎಲೆಯಲ್ಲಿ, ಅದೆಲ್ಲನೂ ಕೆಳಗಡೆ ಸ್ವಲ್ಪ ನೀರು ಹಾಕಿ ಅದ್ರ ಮೇಲ್ಗಡೆ ಇಡ್ಲಿ ಪ್ಲೇಟ್ನ ಇಟ್ಟು ಅದ್ರ ಮೇಲ್ಗಡೆ ಈ ಥರ ಅರಿಶಿಣದ ಎಲೆಯಲ್ಲಿ ಪರಂಗಿಕಾಯಿದು ಸ್ವೀಟ್ ಪರಂಗಿಕಾಯಿನ ಅದ್ರ ಒಳಗಡೆ ಹಾಕಿ ಬೇಯಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದು 15 to 20 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸಿದರೆ ಇದು ಆಗೋಗ್ಬಿಡುತ್ತೆ. ನೋಡಿ, ಇದು ಫುಲ್ ಆಗಿದೆ. ಇವಾಗ ಹೇಗೆ ಬಂದಿತ್ತು ಅಂತ ತೋರಿಸ್ತಿದ್ದೀನಿ ನೋಡಿ. ಅದ್ರ ಮೇಲ್ಗಡೆ ನಾನು ಈ ಥರ ದಾರದಲ್ಲಿ ಕಟ್ಟಿದ್ದೆ, ಅದನ್ನು ಬಿಚ್ಚಿ ಇವಾಗ ಓಪನ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಅರಿಶಿಣದ ಎಲೆ ನಾನು ಇಲ್ಲಿ ತೊಗೊಂಡಿರೋದು ನೋಡಿ. ಇದನ್ನು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಗಾಯ್ಸ್. ಥ್ಯಾಂಕ್ ಯು.